ನೀರಲ್ಲಿ ಮೀನಿನ ಹೆಜ್ಜೆಯನ್ನ ಹುಡುಕುವುದು, ಟ್ರಂಪ್ ಒಳಮರ್ಮವನ್ನ ಅರಿಯೋದು ಎರಡೂ ಕೂಡ ಸಾಧ್ಯವೇ ಇಲ್ಲ ಅನ್ನುವಂತಾಗಿದೆ. ಒಂದು ಬಾರಿ ಇರಾನ್ ಜೊತೆ ಸಂಧಾನದ ಮಾತನಾಡುವಂತ ಟ್ರಂಪ್ ರಾತ್ರಿ ಮಲಗೆದ್ದ ಮೇಲೆ ವಿನಾಶದ ಹೇಳಿಕೆಯನ್ನ ನೀಡ್ತಾ ಇದ್ದಾರೆ. ಇದು ಸೇರಿ 4ನೇ ಬಾರಿ ಡೆಡ್ ಲೈನ್ ನೀಡಿದ್ದಾರೆ. ಒಂದು ವರದಿ ಇದೆ, ನೋಡ್ಕೊಂಬನ್ನಿ. ಹೇಳೋದು ಒಂದು, ಮಾಡೋದು ಇನ್ನೊಂದು. ಈ ಮಾತು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಸರಿಯಾಗಿ ಹೊಂದಿಕೆಯಾಗುತ್ತೆ. ಹಿಂದಿನ ಪತ್ರಿಕಾಗೋಷ್ಠಿಯಲ್ಲಿ ಇರಾನ್ ಜೊತೆ ಶಾಂತಿ ಸ್ಥಾಪಿಸುವ ಬಗ್ಗೆ ಮಾತನಾಡುವ ಟ್ರಂಪ್ ಮುಂದಿನ ಮಾಧ್ಯಮಗೋಷ್ಠಿಯಲ್ಲಿ ಇರಾನ್ ಸರ್ವನಾಶದ ಬಗ್ಗೆ ಮಾತನಾಡುತ್ತಾರೆ. ತಮ್ಮ ದ್ವಂದ್ವ ಹೇಳಿಕೆಗಳಿಂದ ಇಡೀ ಜಗತ್ತನ್ನೇ ಗೊಂದಲದಲ್ಲಿ ಮುಳುಗಿಸುತ್ತಿದ್ದಾರೆ. ಇರಾನ್ಗೆ ಟ್ರಂಪ್ 4ನೇ ಮತ್ತು ಕೊನೆಯ ಗಡುವು. ಹಾರ್ಮುಜ್ ತೆರೆಯದಿದ್ರೆ ಮತ್ತೆ ವಿನಾಶದ ವಾರ್. ಇರಾನ್ ಜೊತೆ ಕದನ ವಿರಾಮಕ್ಕೆ ಹಾತೊರೆಯುತ್ತಿರುವ ಅಮೆರಿಕ ಅಧ್ಯಕ್ಷ ಟ್ರಂಪ್ ಸ್ಥಿತಿ ಚಟ್ಟಿ ನೆಲಕ್ಕೆ ಬಿದ್ದರೂ ಮೀಸೆ ಮಣ್ಣಾಗಲಿಲ್ಲ ಅನ್ನುವಂತಾಗಿದೆ. ಮೊದಲು ಹಾರ್ಮುಜ್ ಜಲಸಂಧಿ ಓಪನ್ಗೆ 40 ದಿನಗಳ ಗಡುವು ನೀಡಿದ್ದ ಟ್ರಂಪ್ ಬಳಿಕ 5 ದಿನ ನಾವು ದಾಳಿ ಮಾಡಲ್ಲ ಅಂತಿದ್ರು. ಅದಾದ ಬಳಿಕ 48 ಗಂಟೆಯ ಡೆಡ್ಲೈನ್ ನೀಡಿ ಇದೀಗ 20 ಗಂಟೆಗೆ ಇಳಿಸಿದ್ದಾರೆ. ನೇ ದಿನದ ಯುದ್ಧದಿಂದ ಅಮೆರಿಕ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದೆ. ಜೊತೆಗೆ ಅಮೆರಿಕದೊಳಗೆ ದೊಡ್ಡ ಮಟ್ಟದ ಪ್ರತಿಭಟನೆಗಳು ನಡೆಯುತ್ತಿವೆ. ಆದರೆ ಟ್ರಂಪ್ ಏಕಾಏಕಿ ಕದನ ವಿರಾಮ ಘೋಷಿಸುವ ಪರಿಸ್ಥಿತಿಯಲ್ಲಿ ಇಲ್ಲ. ಹೀಗಾಗಿ ಇರಾನ್ ಒಂದು ಹೆಜ್ಜೆ ಹಿಂದೆ ಇಡಲಿ ಎಂದು ಚಾತಕ ಪಕ್ಷಿಯಂತೆ ಕಾಯ್ದಿದ್ದಾರೆ. ಆದರೆ ಇರಾನ್ ಮಾತ್ರ ನೋ ವೇ, ಚಾನ್ಸೇ ಇಲ್ಲ ಅಂತಿದೆ. ಇರಾನ್ ಮುಂದೆ ಸ್ವತಃ ಅಮೆರಿಕವೇ ತಲೆಬಾಗುವ ಸ್ಥಿತಿಗೆ ಬಂದರೂ ಇರಾನ್ ಮಾತುಕತೆಗೂ ಮುಂದಾಗದೇ ಇರೋದು ಟ್ರಂಪ್ಗೆ ಪಿತ್ತ ನೆತ್ತಿಗೇರಿಸಿದೆ. ಈ ಬಾರಿ ಇರಾನ್ಗೆ ಗಡುವು ವಿಸ್ತರಿಸುವ ಮಾತೇ ಇಲ್ಲ. ಒಂದೇ ರಾತ್ರಿಗೆ ಇಡೀ ದೇಶವನ್ನೇ ನಾಶ ಮಾಡ್ತೇವೆ ಎಂದು ಅಬ್ಬರಿಸಿದ್ದಾರೆ. ವಿನಾಶ ಮಾಡಿಯೇ ಸಿದ್ಧ. ಅಮೆರಿಕದ ಜೊತೆಗೆ ಒಪ್ಪಂದಕ್ಕೆ ಮುಂದಾಗದ ಇರಾನ್ ವಿರುದ್ಧ ಡೊನಾಲ್ಡ್ ಟ್ರಂಪ್ ಕೆರಳಿ ಕೆಂಡವಾಗಿದ್ದಾರೆ. ಇರಾನ್ ಏನು ಮಾಡಬೇಕೋ ಅದನ್ನು ಮಾಡಲಿ, ನಾವು ನಿರೀಕ್ಷಿಸಿದಷ್ಟು ಉತ್ತಮವಾಗಿ ಸ್ಪಂದಿಸಿಲ್ಲ ಅಂದಿರೋ ಟ್ರಂಪ್ ಅವರು ಒಪ್ಪಂದಕ್ಕೆ ಬಾರದೇ ಇದ್ರೆ ಭೀಕರ ದಾಳಿ ಮಾಡೋದಾಗಿ ಎಚ್ಚರಿಕೆ ನೀಡಿದ್ದಾರೆ. ಇರಾನ್ ವಿದ್ಯುತ್ ಸ್ಥಾವರಗಳು ಉಳಿಯೋದಿಲ್ಲ, ಸೇತುವೆ ವಿದ್ಯುತ್ ಸ್ಥಾವರ ನಾಶ ಮಾಡುತ್ತೇವೆ ಎಂದಿದ್ದಾರೆ. ಇರಾನ್ಗೆ ಡೊನಾಲ್ಡ್ ಟ್ರಂಪ್ ನೀಡಿರೋ ಡೆಡ್ಲೈನ್ ಭಾರತೀಯ ಕಾಲಮಾನ ಬುಧವಾರ ಬೆಳಿಗ್ಗೆ 6:30ಕ್ಕೆ ಕೊನೆಗೊಳ್ಳಲಿದೆ. ಈ ನಡುವೆ ಇರಾನ್ ಮೇಲಿನ ಸರ್ವನಾಶದ ಸಮರಕ್ಕೆ ಟ್ರಂಪ್ ಸೌದಿ ಅರೇಬಿಯಾ, ಕತಾರ್ ಮತ್ತು ಇಸ್ರೇಲ್ ನಾಯಕ ಜೊತೆ ರಣತಂತ್ರ ರೂಪಿಸುತ್ತಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ನೀರಲ್ಲಿ ಮೀನಿನ ಹೆಜ್ಜೆಯನ್ನ ಹುಡುಕುವುದು, ಟ್ರಂಪ್ ಒಳಮರ್ಮವನ್ನ ಅರಿಯೋದು ಎರಡೂ ಕೂಡ ಸಾಧ್ಯವೇ ಇಲ್ಲ ಅನ್ನುವಂತಾಗಿದೆ. ಒಂದು ಬಾರಿ ಇರಾನ್ ಜೊತೆ ಸಂಧಾನದ ಮಾತನಾಡುವಂತ ಟ್ರಂಪ್ ರಾತ್ರಿ ಮಲಗೆದ್ದ ಮೇಲೆ ವಿನಾಶದ ಹೇಳಿಕೆಯನ್ನ ನೀಡ್ತಾ ಇದ್ದಾರೆ. ಇದು ಸೇರಿ 4ನೇ ಬಾರಿ ಡೆಡ್ ಲೈನ್ ನೀಡಿದ್ದಾರೆ. ಒಂದು ವರದಿ ಇದೆ, ನೋಡ್ಕೊಂಬನ್ನಿ. ಹೇಳೋದು ಒಂದು, ಮಾಡೋದು ಇನ್ನೊಂದು. ಈ ಮಾತು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಸರಿಯಾಗಿ ಹೊಂದಿಕೆಯಾಗುತ್ತೆ. ಹಿಂದಿನ ಪತ್ರಿಕಾಗೋಷ್ಠಿಯಲ್ಲಿ ಇರಾನ್ ಜೊತೆ ಶಾಂತಿ ಸ್ಥಾಪಿಸುವ ಬಗ್ಗೆ ಮಾತನಾಡುವ ಟ್ರಂಪ್ ಮುಂದಿನ ಮಾಧ್ಯಮಗೋಷ್ಠಿಯಲ್ಲಿ ಇರಾನ್ ಸರ್ವನಾಶದ ಬಗ್ಗೆ ಮಾತನಾಡುತ್ತಾರೆ. ತಮ್ಮ ದ್ವಂದ್ವ ಹೇಳಿಕೆಗಳಿಂದ ಇಡೀ ಜಗತ್ತನ್ನೇ ಗೊಂದಲದಲ್ಲಿ ಮುಳುಗಿಸುತ್ತಿದ್ದಾರೆ. ಇರಾನ್ಗೆ ಟ್ರಂಪ್ 4ನೇ ಮತ್ತು ಕೊನೆಯ ಗಡುವು. ಹಾರ್ಮುಜ್ ತೆರೆಯದಿದ್ರೆ ಮತ್ತೆ ವಿನಾಶದ ವಾರ್. ಇರಾನ್ ಜೊತೆ ಕದನ ವಿರಾಮಕ್ಕೆ ಹಾತೊರೆಯುತ್ತಿರುವ ಅಮೆರಿಕ ಅಧ್ಯಕ್ಷ ಟ್ರಂಪ್ ಸ್ಥಿತಿ ಚಟ್ಟಿ ನೆಲಕ್ಕೆ ಬಿದ್ದರೂ ಮೀಸೆ ಮಣ್ಣಾಗಲಿಲ್ಲ ಅನ್ನುವಂತಾಗಿದೆ. ಮೊದಲು ಹಾರ್ಮುಜ್ ಜಲಸಂಧಿ ಓಪನ್ಗೆ 40 ದಿನಗಳ ಗಡುವು ನೀಡಿದ್ದ ಟ್ರಂಪ್ ಬಳಿಕ 5 ದಿನ ನಾವು ದಾಳಿ ಮಾಡಲ್ಲ ಅಂತಿದ್ರು. ಅದಾದ ಬಳಿಕ 48 ಗಂಟೆಯ ಡೆಡ್ಲೈನ್ ನೀಡಿ ಇದೀಗ 20 ಗಂಟೆಗೆ ಇಳಿಸಿದ್ದಾರೆ. ನೇ ದಿನದ ಯುದ್ಧದಿಂದ ಅಮೆರಿಕ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದೆ. ಜೊತೆಗೆ ಅಮೆರಿಕದೊಳಗೆ ದೊಡ್ಡ ಮಟ್ಟದ ಪ್ರತಿಭಟನೆಗಳು ನಡೆಯುತ್ತಿವೆ. ಆದರೆ ಟ್ರಂಪ್ ಏಕಾಏಕಿ ಕದನ ವಿರಾಮ ಘೋಷಿಸುವ ಪರಿಸ್ಥಿತಿಯಲ್ಲಿ ಇಲ್ಲ. ಹೀಗಾಗಿ ಇರಾನ್ ಒಂದು ಹೆಜ್ಜೆ ಹಿಂದೆ ಇಡಲಿ ಎಂದು ಚಾತಕ ಪಕ್ಷಿಯಂತೆ ಕಾಯ್ದಿದ್ದಾರೆ. ಆದರೆ ಇರಾನ್ ಮಾತ್ರ ನೋ ವೇ, ಚಾನ್ಸೇ ಇಲ್ಲ ಅಂತಿದೆ.
ಸ್ವತಃ ಅಮೆರಿಕವೇ ತಲೆಬಾಗುವ ಸ್ಥಿತಿಗೆ ಬಂದರೂ ಇರಾನ್ ಮಾತುಕತೆಗೂ ಮುಂದಾಗದೇ ಇರೋದು ಟ್ರಂಪ್ಗೆ ಪಿತ್ತ ನೆತ್ತಿಗೇರಿಸಿದೆ. ಈ ಬಾರಿ ಇರಾನ್ಗೆ ಗಡುವು ವಿಸ್ತರಿಸುವ ಮಾತೇ ಇಲ್ಲ. ಒಂದೇ ರಾತ್ರಿಗೆ ಇಡೀ ದೇಶವನ್ನೇ ನಾಶ ಮಾಡ್ತೇವೆ ಎಂದು ಅಬ್ಬರಿಸಿದ್ದಾರೆ. ವಿನಾಶ ಮಾಡಿಯೇ ಸಿದ್ಧ. ಅಮೆರಿಕದ ಜೊತೆಗೆ ಒಪ್ಪಂದಕ್ಕೆ ಮುಂದಾಗದ ಇರಾನ್ ವಿರುದ್ಧ ಡೊನಾಲ್ಡ್ ಟ್ರಂಪ್ ಕೆರಳಿ ಕೆಂಡವಾಗಿದ್ದಾರೆ. ಇರಾನ್ ಏನು ಮಾಡಬೇಕೋ ಅದನ್ನು ಮಾಡಲಿ, ನಾವು ನಿರೀಕ್ಷಿಸಿದಷ್ಟು ಉತ್ತಮವಾಗಿ ಸ್ಪಂದಿಸಿಲ್ಲ ಅಂದಿರೋ ಟ್ರಂಪ್ ಅವರು ಒಪ್ಪಂದಕ್ಕೆ ಬಾರದೇ ಇದ್ರೆ ಭೀಕರ ದಾಳಿ ಮಾಡೋದಾಗಿ ಎಚ್ಚರಿಕೆ ನೀಡಿದ್ದಾರೆ. ಇರಾನ್ ವಿದ್ಯುತ್ ಸ್ಥಾವರಗಳು ಉಳಿಯೋದಿಲ್ಲ, ಸೇತುವೆ ವಿದ್ಯುತ್ ಸ್ಥಾವರ ನಾಶ ಮಾಡುತ್ತೇವೆ ಎಂದಿದ್ದಾರೆ. ಇರಾನ್ಗೆ ಡೊನಾಲ್ಡ್ ಟ್ರಂಪ್ ನೀಡಿರೋ ಡೆಡ್ಲೈನ್ ಭಾರತೀಯ ಕಾಲಮಾನ ಬುಧವಾರ ಬೆಳಿಗ್ಗೆ 6:30ಕ್ಕೆ ಕೊನೆಗೊಳ್ಳಲಿದೆ. ಈ ನಡುವೆ ಇರಾನ್ ಮೇಲಿನ ಸರ್ವನಾಶದ ಸಮರಕ್ಕೆ ಟ್ರಂಪ್ ಸೌದಿ ಅರೇಬಿಯಾ, ಕತಾರ್ ಮತ್ತು ಇಸ್ರೇಲ್ ನಾಯಕ ಜೊತೆ ರಣತಂತ್ರ ರೂಪಿಸುತ್ತಿದ್ದಾರೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.